ಸಣ್ಣ ವಯಸ್ಸಿನಿಂದಲೂ ಈತನಿಗೆ ಇದ್ದದ್ದು ಒಂದೇ ಕನಸು, ಬಣ್ಣದ ಲೋಕದಲ್ಲಿ ತಾನು ಗುರುತಿಸಿಕೊಳ್ಳಬೇಕು, ನಟನಾಗಿ ಮಿಂಚಬೇಕು ಎಂಬುದೇ ಆತನ ಕನಸು. ಅದೇ ಕಾರಣದಿಂದ ಒಂದು ಹಂತದ ವಿದ್ಯಾಭ್ಯಾಸ ಮುಗಿದದ್ದೇ ಆತ ಸೇರಿದ್ದು ಮಂಡ್ಯ ರಮೇಶ್ ಅವರ ನಟನಾ ಸಂಸ್ಥೆ. ನಟನೆ ಎಂದರೆ ಏನು, ರೀತಿ ನೀತಿಗಳೇನು ಎಂದು ಅರಿಯದ ಆತ ಎಲ್ಲವನ್ನ ಒಂದೊಂದಾಗಿಯೇ ತಿಳಿದುಕೊಂಡ. ಮುಂದೆ ನಟನಾ ಕ್ಷೇತ್ರಕ್ಕೆ ಕಾಲಿಟ್ಟು ಇಂದು ಕಿರುತೆರೆಯಲ್ಲಿ ಸಕ್ರಿಯವಾಗಿರುವ ಈ ಹ್ಯಾಂಡ್ಸಮ್ ಹುಡುಗನ ಹೆಸರು ರಕ್ಷಿತ್ ಅರಸ್ ಗೋಪಾಲ್. ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಮುದ್ದು ಮಣಿಗಳು ಧಾರಾವಾಹಿಯಲ್ಲಿ ನಾಯಕ ಶಿವು ಆಗಿ ಅಭಿನಯಿಸಿರುವ ರಕ್ಷಿತ್ ಅರಸ್ ಗೋಪಾಲ್ ಅವರ ನಟನಾ ಪಯಣ ಶುರುವಾಗಿದ್ದು ನಾಟಕಗಳಿಂದ. ಮಂಡ್ಯ ರಮೇಶ್ ಅವರ ನಟನಾ ಗರಡಿಯಲ್ಲಿ ಪಳಗಿದ ಅವರು ತದನಂತರ ಒಂದಷ್ಟು ನಾಟಕಗಳಲ್ಲಿ ಬಣ್ಣ ಹಚ್ಚಿದರು. ಮುಂದೆ ಹುಬ್ಬಳ್ಳಿಗೆ ತೆರಳಿದ ರಕ್ಷಿತ್ ಹೊನ್ನಾವಳಿ ಅವರ ಮಾರ್ಗದರ್ಶನದಲ್ಲಿ ನಟನೆಯ ಬಗ್ಗೆ ಮಗದಷ್ಟು ವಿಚಾರವನ್ನ ಕಲಿತುಕೊಂಡರು. ನಾಟಕಗಳಲ್ಲಿ ನಟಿಸುವುದರ ಜೊತೆಗೆ ಮೈಮ್ ಹಾಗೂ ಯಕ್ಷಗಾನವನ್ನ ಕಲಿತರು. ಹುಬ್ಬಳ್ಳಿಯಲ್ಲಿ ಒಂದು ಹಂತದ ಕೋರ್ಸ್ ಮುಗಿದದ್ದೇ ತಾವು ಕಲಿತಂತಹ ವಿದ್ಯವನ್ನ ಮಕ್ಕಳಿಗೆ ಜ್ಞಾನದ ರೂಪದಲ್ಲಿ ಧಾರೆ ಎರೆಯುವ ಕಾರ್ಯ ಮಾಡುತ್ತಿದ್ದರು. ಇದರ ಜೊತೆಗೆ ಅವಕಾಶ ಸಿಕ್ಕಿದಾಗೆಲ್ಲ ತಪ್ಪದೆ ಆಡಿಷನ್ಗಳಿಗೆ ಹೋಗುತ್ತಿದ್ದ ರಕ್ಷಿತ್ ಅರಸ್ ಗೋಪಾಲ್ ಶ್ರುತಿ ನಾಯ್ಡು ಅವರ ಮಹಾದೇವಿ ಧಾರಾವಾಹಿಯ ಮೂಲಕ ಸಣ್ಣ ಪರದೆಗೆ ಪಾದಾರ್ಪಣೆ ಮಾಡಿದರು. ಕಲರ್ ಸೂಪರ್ ವಾಹಿನಿಯಲ್ಲಿ ರಘುಚರಣ್ ನಿರ್ದೇಶನದಲ್ಲಿ ಪ್ರಸಾರವಾಗುತ್ತಿದ್ದ ಮಾಂಗಲ್ಯಂ ತಂತು ನಾನೇನ ಧಾರಾವಾಹಿಯಲ್ಲಿ ನಾಯಕ ತೇಜಸ್ವಿ ಅಣ್ಣ ಧೀರಜ್ ಆಗಿ ರಕ್ಷಿತ್ ಗೋಪಾಲ್ ಅರಸ್ ಕಾಣಿಸಿಕೊಂಡಿದ್ದರು. ನನ್ನನ್ನ ಕಿರುತೆರೆಯಲ್ಲಿ ಗುರುತಿಸುವಂತೆ ಮಾಡಿದ್ದು ಧೀರಜ್ ಪಾತ್ರ. 2 ಶೇಡ್ಗಳು ಕೂಡ ಒಂದೇ ಪಾತ್ರದಲ್ಲಿ ಇದ್ದ ಕಾರಣ ಪಾತ್ರ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಏಕಕಾಲಕ್ಕೆ ಅವೆರಡನ್ನ ನಿಭಾಯಿಸಿಕೊಂಡು ಸಾಗುವುದು ನಿಜಕ್ಕೂ ಕಷ್ಟವೇ ಆಗಿತ್ತು. ಆದ್ರೀಗ ಪಟ್ಟ ಪ್ರಯತ್ನಕ್ಕೆ ಫಲ ಸಿಕ್ಕಿದೆ. ಧಾರಾವಾಹಿ ಮುಗಿದು ವರ್ಷಗಳಾದರೂ ಜನ ಇಂದಿಗೂ ಅದೇ ಪಾತ್ರದ ಮೂಲಕ ಗುರುತಿಸುತ್ತಾರೆ ಎಂದು ಹೇಳುತ್ತಾರೆ ರಕ್ಷಿತ್ ಅರಸ್ ಗೋಪಾಲ್. ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಯಜಮಾನಿ ಧಾರಾವಾಹಿಯಲ್ಲಿ ನಾಯಕನ ತಮ್ಮನಾಗಿ ನಟಿಸಿದ್ದರು ರಕ್ಷಿತ್. ಪೋಷಕ ಪಾತ್ರಗಳ ಮೂಲಕ ಕಿರುತೆರೆಯಲ್ಲಿ ಗುರುತಿಸಿಕೊಂಡಿದ್ದ ರಕ್ಷಿತ್ ಅದೇ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಮತ್ತೆ ವಸಂತ ಧಾರಾವಾಹಿಯಲ್ಲಿ ನಾಯಕ ವಸಂತ್ ಆಗಿ ಅಭಿನಯಿಸುವ ಮೂಲಕ ನಾಯಕನಾಗಿ ಬಡ್ತಿ ಪಡೆದರು. ಮತ್ತೆ ವಸಂತದಲ್ಲಿ ವಸಂತ ಆಗಿ ಅಭಿನಯಿಸುತ್ತಿದ್ದ ವಿವೇಕ್ ಸಿಂಹ ಧಾರಾವಾಹಿಯಿಂದ ಹೊರಬಂದಾಗ ಆ ಜಾಗಕ್ಕೆ ಕಾಲಿಟ್ಟ ರಕ್ಷಿತ್ ಅರಸ್ ಮನೋಜ್ಞ ನಟನೆಯ ಮೂಲಕ ವೀಕ್ಷಕರ ಮನಸೆಳೆಯುವಲ್ಲಿ ಯಶಸ್ವಿಯಾದರು. ನಾನು ಇಲ್ಲಿಯ ತನಕ ನಟಿಸಿರುವ 2-3 ಧಾರಾವಾಹಿಗಳಲ್ಲಿ ಆರಂಭದಿಂದ ಯಾವುದರಲ್ಲಿಯೂ ನಟಿಸಲಿಲ್ಲ. ಎಲ್ಲವೂ ಅಷ್ಟೇ. ಧಾರಾವಾಹಿ ಶುರುವಾಗಿ ಅರ್ಧದಲ್ಲಿ ತಾನು ತಂಡಕ್ಕೆ ಸೇರುತ್ತಿದ್ದೆ. ಮುದ್ದು ಮಣಿಗಳು ಧಾರಾವಾಹಿ ಆಗಲ್ಲ. ಅದರಲ್ಲಿ ನಾನು ಆರಂಭದಲ್ಲಿಯೇ ನಾಯಕನಾಗಿ ನಟಿಸುವ ಅವಕಾಶ ಪಡೆದುಕೊಂಡೆ. ಅದೇ ಕಾರಣಕ್ಕೆ ಆ ಧಾರಾವಾಹಿ ನನ್ನ ಪಾಲಿಗೆ ತುಂಬಾ ಸ್ಪೆಷಲ್ ಎಂದು ಸಂತಸದಿಂದ ಹೇಳುತ್ತಾರೆ ರಕ್ಷಿತ್ ಅರಸ್ ಗೋಪಾಲ್. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.